ಸ್ವರ್ಣಾಕರ್ಷಣ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಆಡ್ತಕ್ಕಂಥ ಮಾತುಗಳು, ನಾವು ಅಥವಾ ವ್ಯಂಗ್ಯವಾಗಿ ಆಡ್ತಕ್ಕಂಥದ್ದು, ಅಥವಾ ಒಂದು ಒಳ್ಳೆಯ ಉತ್ಪ್ರೇಕ್ಷೆಯಿಂದ ಹೇಳ್ತಕ್ಕಂಥದ್ದು, ಅಥವಾ ಒಳ್ಳೆಯ ಮನಸ್ಸಿನಿಂದ ಹೇಳ್ತಕ್ಕಂಥ ಎಷ್ಟೋ ಪದಗಳು, ಎಷ್ಟೋ ಮಾತುಗಳು ಕೆಲವು ಸಾರಿ ನಿಜ ಕೂಡ ಆಗ್ಬಿಡುತ್ತೆ. ನಾವೆಷ್ಟೋ ಸರಿ ಇವನೇನು ಕೆಲ್ಸಕ್ಕೆ ಬಾರ್ದು ಅಂತಂದಾಗ ಅವ್ರು ಕೆಲ್ಸಕ್ಕೆ ಬಾರ್ದವರು ಕೂಡ ಆಗಿರ್ತಾರೆ. ಅವ್ನು ನೋಡಪ್ಪ ಇವನಿಗೆ ಒಳ್ಳೆಯ ಯೋಗ ಇದೆ ಅಂದರೆ ಅವನು ಯೋಗವಂತನೂ ಕೂಡ ಆಗ್ತಾನೆ. ಆ ರೀತಿ ನೋಡೋಕ್ಕೆ ಹೋದಾಗ ನಮ್ಮ ಆಡು ಭಾಷೆಯಲ್ಲಿ, ನಮ್ಮ ನಿತ್ಯ ಜೀವನದಲ್ಲಿ ಕೆಲವು ಕಡೆ ಇತ್ತೀಚೆಗೆ ಅದನ್ನು ಮರ್ತಿರ್ಬೋದು, ಆದರೆ ಕೆಲವು ಕಡೆ ಆರಾಮಾಗಿ ಈ ಮಾತುಗಳನ್ನು ಆಡ್ತಾರೆ. ಆ ಮಾತುಗಳು ಯಾವುದು ಅಂದರೆ ಅತಿರಥ ಮಹಾರಥ. ಈ ಅತಿರಥ ಮಹಾರಥ ಎಂದರೆ ಏನು, ಇದರ ಪ್ರಭಾವ ಏನು, ಇದು ಎಷ್ಟರ ಮಟ್ಟಿಗೆ ಸಮಾಜದಲ್ಲಿ ಅದರ ಒಂದು ಪದಗಳ ಅರ್ಥ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಬೇಕು. ಯಾರಿಗೂ ಗೊತ್ತಿಲ್ಲ, ನಾವು ತಕ್ಷಣ ಹೇಳ್ಬಿಡ್ತೀವಿ ಬಂದ ನೋಡು ಅತಿರಥ ಮಹಾರಥ ಅಂತ ಹೇಳ್ತೀವಿ, ಅಥವಾ ಎಷ್ಟೋ ಒಂದು ಕಡೆ ಅವರು ಅತಿರಥ ಮಹಾರಥರು ಇದ್ದಾಗಪ್ಪ ಅಂತ ಕೇಳ್ತೀವಿ. ಇದು ಒಂದು ಹೊಗಳಿಕೆಯ ಮಾತು, ಇದು ವ್ಯಂಗ್ಯದ ಮಾತು. ಬಂದ ನೋಡು ಅತಿರಥ ಮಹಾರಥ, ಇದು ವ್ಯಂಗ್ಯದ ಮಾತು. ಈಗ ಅವರು ಅತಿರಥ ಮಹಾರಥರು ಇದ್ದಾಗಿದ್ದಾರಪ್ಪ ಅಂದರೆ ಅದು ಹೊಗಳಿಕೆಯ ಮಾತು. ಎರಡೂ ಒಂದೇ ಪದ, ಎರಡನ್ನೂ ಒಂದೇ ಕಡೆ ಉಪಯೋಗಿಸ್ತೀವಿ. ಆದರೆ ಇದು ಅತಿರಥ ಅಂದರೆ ಏನು, ರಥ ಅಂದರೆ ಏನು, ಅತಿರಥ ಅಂದರೆ ಏನು ನಮಗೆ ಯಾರಿಗೂ ಗೊತ್ತೇ ಇಲ್ಲ. ಆದರೆ ಇತಿಹಾಸದಲ್ಲಿ, ಪುರಾಣಗಳಲ್ಲಿ, ಪುಸ್ತಕಗಳಲ್ಲಿ ಇದರ ಬಗ್ಗೆ ನಾವು ಕೂಲಂಕುಷವಾಗಿ ಹೋಗಿ ಅದನ್ನು ತಿಳ್ಕೊಳ್ಳಕ್ಕೆ ಹೋದಾಗ ಈ ಅತಿರಥ ಮಹಾರಥ ಅಂತಕ್ಕಂಥ ಈ ಪದ ಬಹಳ ದೊಡ್ಡ ವಿಶೇಷವಾದ ಅರ್ಥವನ್ನು ಹೊಂದಿರತಕ್ಕಂಥದ್ದು. ನಮಗೆ ಕುರುಕ್ಷೇತ್ರ ಇದ್ದಾಗ್ಬೋದು, ರಾಮಾಯಣದಲ್ಲಾಗ್ಬೋದು, ಇಲ್ಲೆಲ್ಲ ಕಡೆ ನೋಡೋಕ್ಕೆ ಹೋದಾಗ ಈ ಪದಗಳು ಬಳಕೆಯಲ್ಲೂ ಕೂಡ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಬೋದು. ಇದು ಮಹಾ ವ್ಯಕ್ತಿಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದಾಗಿರುತ್ತೆ, ಮಹಾ ಅರ್ಥ ಹೊಂದಿರತಕ್ಕಂಥದ್ದು, ಮಹಾ ಅದ್ಭುತ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಕೂಡ ಆಗಿರುತ್ತೆ. ನಿಜವಾಗಿ ನಾವು ಇದನ್ನು ಏನು ಹೇಳ್ತೀವಿ, ಈ ಅತಿರಥ ಮಹಾರಥ ಅನ್ನೋದು, ಅತಿರಥ ಮಹಾರಥ ಅನ್ನೋದು ಯುದ್ಧದಲ್ಲಿ ಭಾಗಿಗಳಾಗಿರೋರಿಗೆ ಇದು ಅನ್ವಯಿಸ್ತಕ್ಕಂಥ ಪದಗಳು ಕೂಡ ಆಗಿರುತ್ತೆ. ಯೋಧರ ಸಾಮರ್ಥ್ಯ ತಿಳಿಸ್ತಕ್ಕಂಥದ್ದು, ಯೋಧರ ಸಾಮರ್ಥ್ಯ, ಈ ಯೋಧನಿಗೆ ಎಷ್ಟು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥದ್ದೇ ಈ ಅತಿರಥ ಮಹಾರಥ. ಹಾಗೆಯೇ ಇದನ್ನು ನಾವು ಇಲ್ಲಿ 5 ಸ್ಥಾನಗಳಿರುತ್ತೆ. ಯುದ್ಧದ ಯೋಧರಿಗೆ 5 ಸ್ಥಾನ ಇರುತ್ತೆ. ಒಂದು ರಥ ಅಂತ, ರಥ ಅಂದರೆ ನಾವು ತೇರು ಅಥವಾ ಈ ಎಳಿತಕ್ಕಂಥ ಜಾತ್ರೆಗಳಲ್ಲಿ ಅಂತ ಒಂದು ಅರ್ಥ. ಆದರೆ ಈ ರಥ, ಅತಿರಥ, ಮಹಾರಥ, ಅತಿಮಹಾರಥ, ಮಹಾರಥ ಅಂತ 5 ವಿಭಾಗಗಳಿದೆ. ಇದು ರಥ ಅಂದರೆ ಒಂದೇ ಕಾಲದಲ್ಲಿ 5,000 ಜನರ ಜೊತೆ ಯುದ್ಧ ಮಾಡ್ತಕ್ಕಂಥವನಿಗೆ ರಥ ಅಂತ ಕರಿತೀವಿ. ಅತಿರಥ ಅಲ್ಲ, ಕೇವಲ ರಥ. ರಥ ಅಂದರೆ 5,000 ಒಂದು ಜನರ ಜೊತೆ ಒಂದೇ ಏಕಕಾಲದಲ್ಲಿ ಯುದ್ಧ ಮಾಡ್ತಾನೆ ನೋಡಿ, ಅವನು ರಥ ಅಂತೆ. ಅದಕ್ಕೆ ಅವನಿಗೆ ರಥ ಅಂತ ಹೇಳ್ತೀವಿ. ಇದರಲ್ಲಿ ನಮಗೆ ಶಿಶುಪಾಲ ಈ ಥರ ಇದ್ದ, ಶಕುನಿ ಇದ್ದ, ಹಾಗೆಯೇ ಸೋಮದತ್ತ ಇದ್ದ, ಶಿಖಂಡಿ ಅಂತ ನಾವೇನು ಕರಿತೀವಿ ಒಂಥರ ವ್ಯಂಗ್ಯವಾಗಿ, ಆ ಶಿಖಂಡಿ ಕೂಡ 5,000 ಜನರ ಜೊತೆ ಯುದ್ಧ ಮಾಡೋಕ್ಕೆ ಅವನು ರೆಡಿ ಇದ್ನಂತ. ಅದನ್ನು ನಾವು ರಥ ಅಂತೀವಿ. ಇನ್ನು ಅತಿರಥ ಅಂದರೆ ಈ ರಥಗೆ 12 ಪಟ್ಟು ಜಾಸ್ತಿ, ಈ ರಥನಿಗೆ 12 ಪಟ್ಟು ಜಾಸ್ತಿ, ಅಂದರೆ 60,000 ಜನರೊಂದಿಗೆ ಯುದ್ಧ ಮಾಡ್ತಕ್ಕಂಥವನ್ನೇ ಅತಿರಥ. 60,000 ಜನರ ಜೊತೆ ಯುದ್ಧ ಮಾಡೋನಿಗೆ ಅತಿರಥ ಅಂತ ಕರಿತೀವಿ. ಇದರಲ್ಲಿ ಲವಾಕುಶ ಇರ್ಬೋದು, ದ್ರುಪದರಿರ್ಬೋದು, ದುರ್ಯೋಧನ ಇರ್ಬೋದು, ವಿಕಲ್ಪ, ಇವರೆಲ್ಲರೂ ಕೂಡ 60,000 ಜನ ಒಂದೇ ಸಾರಿ ಬಂದರೆ ಇವರು ಯುದ್ಧ ಮಾಡ್ತಕ್ಕಂಥವನ್ನ ಅತಿರಥ ಅಂತ ನಾವು ಕರಿತೀವಿ. ಹಾಗೆಯೇ ಮಹಾರಥ ಅಂದರೆ ಈ ಅತಿರಥಕ್ಕಂಥ 12 ಪಟ್ಟು ಜಾಸ್ತಿ ಇರ್ತಕ್ಕಂಥವರು, ಅಂದರೆ 7,20,000 ಜನರ ಜೊತೆ ಯುದ್ಧ ಮಾಡ್ತಕ್ಕಂಥವನೇ ಮಹಾರಥ. ಇಲ್ಲಿ ರಥ, ಅತಿರಥ, ಮಹಾರಥ, ಇದರಲ್ಲಿ ಮಹಾರಥರು ಅಂತ ಹೇಳಿದಾಗ ಅದು ಸಾಕ್ಷಾತ್ತು ರಾಮರು ಇರ್ಬೋದು, ಶ್ರೀಕೃಷ್ಣ ಭಗವಾನರಿರ್ಬೋದು, ಅರ್ಜುನನು, ಇವರು 7,20,000 ಜನ ಏಕಕಾಲಕ್ಕೆ ಎದುರುಗಡೆ ಬಂದರೆ ಯುದ್ಧ ಮಾಡೋಕ್ಕೆ ಅವರು ರೆಡಿಯಾಗಿರ್ತಕ್ಕಂಥವನ್ನೇ ನಾವು ಮಹಾರಥ ಅಂತ ಕರಿತೀವಿ. ಇನ್ನು ಅತಿಮಹಾರಥ ಅಂತ, ಅತಿಮಹಾರಥ, ರಥ, ಅತಿರಥ, ಮಹಾರಥ, ಅತಿಮಹಾರಥ. ಈ ಅತಿಮಹಾರಥ ಅನ್ನೋದು ಈ ಮಹಾರಥಕ್ಕಿಂತ 12 ಪಟ್ಟು ಜಾಸ್ತಿ ಇರ್ತಕ್ಕಂಥದ್ದು. ಇವರು ಹನುಮ, ಪರಶುರಾಮ, ಅಂದರೆ 86,40,000 ಜನ, 86,40,000
1000 ಜನರ ಜೊತೆ ಯುದ್ಧ ಮಾಡ್ತಕ್ಕಂಥವನಿಗೆ ಅತಿ ಮಹಾರಥ ಅಂತೂ ಕೂಡ ನಾವು ಕರೀತಕ್ಕಂಥದ್ದಾಗಿರುತ್ತೆ. ಈ ರೀತಿ ಈ ಯುದ್ಧದಲ್ಲಿ ಈ ಅತಿರಥ, ಮಹಾರಥ, ಅತಿ ಮಹಾರಥ, ಮಹಾರಥ ಅಂತ ಇರ್ತಕ್ಕಂಥದ್ದು ಅದನ್ನು ನಾವು ವ್ಯಂಗ್ಯವಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಹಾಗೆ ಅದು ಅರ್ಥನೇ ಗೊತ್ತಿಲ್ಲದೆ ಹೇಳ್ಬಿಡ್ತೀವಿ, ಬಂದ ಅತಿರಥ ಮಹಾರಥ ಅಂದರೆ ಈ ಅರ್ಥ ಇಷ್ಟಿರುತ್ತೆ. ಇದನ್ನು ನಾವು ಇವರು ಅತಿರಥ ಮಹಾರಥರ ಥರ ಆಗಬೇಕು ಅಂತಕ್ಕಂಥ ಮಾತನಾಡೋದ್ರಿಂದ ನಾವು ಆಡೋ ಮಾತುಗಳು ಎಷ್ಟೋ ಸರಿ ನಮ್ಮ ಜೀವನದ ಮೇಲೆ, ಮಕ್ಕಳ ಮೇಲೆ, ಕುಟುಂಬದ ಮೇಲೆ ಪ್ರಭಾವ ಬೀರುತ್ತೆ. ಆದಷ್ಟು ಧನಾತ್ಮಕವಾಗಿ ಮಾತಾಡೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.